ಬೈಕ್ಗಳನ್ನು ಕಳ್ಳತನ ಮಾಡಿರುವುದರದಾಗಿ ಗೊತ್ತಿದೆ. ಇದನ್ನು ಆಧರಿಸಿ ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಒಟ್ಟು ಸರ್ಜಾಪುರ ಠಾಣೆಗೆ ಸಂಬಂಧಿಸಿದ 8 ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳು, ಮಾಲೂರು ಠಾಣಾ ವ್ಯಾಪ್ತಿಗೆ ಬರುವ 8 ಪ್ರಕರಣಗಳು, ಹೊಸಕೋಟೆ 1 ಮತ್ತು ಸೂರ್ಯ ಸಿಟಿ 1 ಮತ್ತು ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿಗೆ ಸೇರಿದ ಒಟ್ಟು ಹೊಸೂರಿನಲ್ಲಿ ದಾಖಲಾದ 4 ಪ್ರಕರಣ ಮತ್ತು ಬಾಗಲೂರಿನಲ್ಲಿ ದಾಖಲಾದ ಒಟ್ಟು ಸೇರಿ 25 ದ್ವಿಚಕ್ರ ವಾಹನಗಳನ್ನು ಇವರು ಕಳ್ಳತನ ಮಾಡಿರುವುದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದ್ದರಿಂದ ಈ ಎಲ್ಲ ಆರೋಪಿತರ ಮೇಲೆ ಕಳ್ಳತನ ಪ್ರಕರಣಗಳನ್ನು ಸಹಿತ ನಾವು ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದೇವೆ. ನಮ್ಮ ಸರ್ಜಾಪುರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಉತ್ತಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ರೊಬೇಷನರಿ PSI ಭಾರತಿ ಅಂತೇಳಿ ಪ್ರಭು, ಸಂತೋಷ್, ಬಸವರಾಜು ಇವರೆಲ್ಲರೂ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ಒಂದು ಉತ್ತಮ ಕರ್ತವ್ಯ ನಿರ್ವಹಿಸಿದ್ದು ಇವರಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಸೂಕ್ತ ಬಹುಮಾನವನ್ನು ನಾನು ಘೋಷಿಸಿದ್ದೇನೆ. ಫ್ಲಿಪ್ಕಾರ್ಟ್ನಲ್ಲಿ ಮತ್ತು KP ಅಗ್ರಹಾರದಲ್ಲಿ ಸಹಿತ ಇವರು ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದಕ್ಕೆ ಇವರ ಮೇಲೆ ಪ್ರಕರಣಗಳ ದಾಖಲಾಗಿ ಹಿಂದೆ ಸಹಿತ ತನಿಖೆ. ಭಾಳಷ್ಟು ಐಷಾರಾಮಿ ಬುಲೆಟ್ ಗಾಡಿಗಳಿದ್ದಾವೆ. ಒಂದೊಂದು ಬೈಕಿನ ಬೆಲೆ 2 ಲಕ್ಷ 3 ಲಕ್ಷ ಆ ಥರ ಇದೆ. KTM ಬೈಕ್ಗಳು ಸಹಿತ 2 ಇದೆ. ಒಟ್ಟು 40 ಲಕ್ಷ ಮೌಲ್ಯದ ಒಂದು ಇಷ್ಟು ಬೈಕ್ಗಳನ್ನು ನಾವು ಸರ್ ಹೇಗೆ ಬಂದವರು ಈ ಒಂದು ಬೈಕ್ ಕಳ್ಳತನ ಮಾಡ್ತಿದ್ರು? ಅದೇ ನಿರ್ಜನ ಪ್ರದೇಶದಲ್ಲಿ ಪಾರ್ಕ್ ಮಾಡಿ ಏನು ಗಾಡಿ ಪಾರ್ಕ್ ಮಾಡಿ ಹೋಗಿರ್ತಾರೆ ಅಂಥ ಗಾಡಿಗಳನ್ನು ಅವರು ಹ್ಯಾಂಡಲ್ ಲಾಕನ್ನು ಇಮಿಡಿಯೇಟಾಗಿ ಮುರಿದು 15 ಬೈಕ್ನೂ ಇದ್ದಾವೆ. ಬಟ್ ಮೇನ್ ಟಾರ್ಗೆಟ್ ಇದ್ದಿದ್ದು ಅದೇ ಐಷಾರ ಮೇಲೆ 25ರಿಂದ 15 ಬೈಕ್ಗಳು ಕಾಸ್ಟ್ಲಿ ಬೈಕನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ. ಅಂದರೆ ಅವರು ಹೀಗೆ ಭಾಳ ಕಡಿಮೆ ಮೊತ್ತದಲ್ಲಿ ನಾನು ನಂತರದಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ತೀನಿ ಅಂತೇಳಿ ಹೇಳಿ ಅವರಿಗೆ ಬೈಕನ್ನು ಮಾರಾಟ ಮಾಡಿದ್ದಾರೆ. ನಂತರ ಇವರು ಕಾಂಟ್ಯಾಕ್ಟ್ ಆಗಿದ್ದನ್ನು ಮತ್ತು ಯಾವುದೇ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದಾರೆ. ಈ ಥರ ಅವರು ಬೇರೆ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಅತಿ ಹೆಚ್ಚು ಜನ ತಮಿಳ್ ತಿರುಪಾಲೆ ಅಂತೇಳಿ ಜಿಗಣಿ ಹೋಗಿ 25 ಜನ. ನಾವು ಮೊನ್ನೆ ಹೆಬ್ಬಗೋಡಿಯಲ್ಲಿಯೂ ಸಹಿತ ಮಾಡಿದಾಗ ಈಗ ನೀವು ಹೇಳಿದಾಗೆ ನಾವು ಭದ್ರತೆಯಲ್ಲಿ ಸ್ವಲ್ಪ ಗಡಿಯಲ್ಲಿ ನಾವು ಚೆಕ್ ಪೋಸ್ಟನ್ನು ಹಾಕಿದ್ರೆ ಸ್ವಲ್ಪ ಮಾಡ್ಬೋದು. ಅದನ್ನು ಸಹಿತ ನಾವು